ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಒಬ್ಬರು ಟೆಕ್ ಯೂಟ್ಯೂಬರ್ ಆಗಿದ್ರೆ ಟೆಕ್ ರಿಲೇಟೆಡ್ ಸಬ್ಸ್ಕ್ರೈಬರ್ಸ್ ನಾವು ಯಾವ ರೀತಿ ಪಡ್ಕೊಳ್ಳೋದು, ಅದ್ರ ಜೊತೆ ನೀವು ಗೇಮಿಂಗ್ ಯೂಟ್ಯೂಬರ್ ಆಗಿದ್ರೆ ಗೇಮಿಂಗ್ ರಿಲೇಟೆಡ್ ಸಬ್ಸ್ಕ್ರೈಬರ್ಸ್ ನಾವು ಯಾವ ರೀತಿ ಪಡ್ಕೊಳ್ಳೋದು, ಮತ್ತು ಅದ್ರ ಜೊತೆ ನಾವು ಕುಕ್ಕಿಂಗ್ ಅಂದರೆ ನೀವೇನಾದ್ರು ಕುಕ್ಕಿಂಗ್ ಬಗ್ಗೆ ಮಾಡ್ತಾರೆ ಕುಕ್ಕಿಂಗ್ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ ನಾವು ಯಾವ ರೀತಿ ಪಡ್ಕೊಳ್ಳೋದು, ಅದ್ರ ಜೊತೆ ನೀವೇನಾದ್ರು ಬ್ಲಾಗಿಂಗ್ ಯೂಟ್ಯೂಬರ್ ಆಗಿದ್ರೆ ಬ್ಲಾಗ್ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ ನಾವು ಯಾವ ರೀತಿ ಪಡ್ಕೊಳ್ಳೋದು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಸಬ್ಸ್ಕ್ರೈಬರ್ಸ್ ಪಡ್ಕೊಂಡು ಸಬ್ಸ್ಕ್ರೈಬರ್ಸ್ 1K ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು, ಯಾವ ರೀತಿ ನಾವು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಏನಿರುತ್ತೆ. ಇನ್ನೂ ಜಸ್ಟ್ ನಾನು ಈ ಒಂದು ಎಲ್ಲ ಯೂಟ್ಯೂಬರ್ ಯಾವುದೇ ಒಂದು ಕ್ಯಾಟಗರಿ ಅಂದರೆ ಯಾವುದೋ ಒಂದು ಟಾಪಿಕ್ ಯೂಟ್ಯೂಬರ್ಸ್ ಆಗಲಿ, ಯಾವುದೋ ಒಂದು ಕ್ಯಾಟಗರಿಲಿ ಟ್ಯಾಕ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಯಾವುದೋ ಒಬ್ಬ ಯೂಟ್ಯೂಬರ್ ಕ್ಯಾಟಗರಿ ಆಗಿರ್ಬೋದು, ಏನೋ ಜಸ್ಟ್ ನೀವು ಯಾವುದೋ ಒಂದು ಕ್ಯಾಟಗರಿ ಜಸ್ಟ್ ನಿಮ್ಮ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ ನೀವು ಈಸಿಯಾಗಿ ಪಡ್ಕೋಬೋದು. ಅದ್ರ ಜೊತೆಗೆ ಕೇವಲ ಒಂದೇ ದಿನದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್, ಎರಡೇ ಸ್ಟೆಪ್ ಇದೆ. ಅದ್ರ ಮೂಲಕ ನಾನು ನಿಮಗೆ ಹೇಳ್ತೀನಿ ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನೇನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸವಾಗಿ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆ್ಯಪಲ್ಲಿ ಬಟನ್ ಟನ್ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ನೀವು ಯಾವ ಕ್ಯಾಟಗರಿ ಇದೆ ಗೊತ್ತಿಲ್ಲ ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿ ನೀವು ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಬೋದು. ನಿಮ್ಮ ಒಂದು ಏನಾದರೂ ನೀವು ಟೆಕ್ ಯೂಟ್ಯೂಬರ್ ಅಂದರೆ ಟೆಕ್ ರಿಲೇಟೆಡ್ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಬೋದು. ಬ್ಲಾಗ್ ಕ್ಯಾಟಗರಿ ಅಂದರೆ ಬ್ಲಾಗ್ ವಿಡಿಯೋ ಮಾಡ್ತಾರೆ, ಬ್ಲಾಗ್ ವಿಡಿಯೋ ಕ್ಯಾಟಗರಿ ಅದರದ್ದೇ ಕ್ಯಾಟಗರಿ ನೀವು ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಬೋದು. ಅದು ಯಾವ ರೀತಿ ಪಡ್ಕೊಳ್ಳೋ ಏನೋ ಜಸ್ಟ್ 2 ಸ್ಟೆಪ್ ಇದೆ. 2 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ಪಡ್ಕೊಳ್ಬೋದು. ಈಗ ಮೊದಲನೇ ಸ್ಟೆಪ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಮೊದಲನೇ ಸ್ಟೆಪ್ನಿಂದ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೇವಲ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ನೀವು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಏನೋ ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ಜಸ್ಟ್ ನಾನು ನಿಮಗೆ ಸರಿ ಈಗ ಮೊದಲನೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕ್ತೀನಿ. ಜಸ್ಟ್ ಈ ಕಡೆ ಹಾಕಿದ್ದೀನಿ, ನಿಮ್ಗೆ ನೋಡ್ಕೊಳ್ಬೋದಿಲ್ಲ. ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ಇನ್ನೂ ಜಸ್ಟ್ ನೀವು ನಿಮ್ಮೊಂದು ಕ್ಯಾಟಗರಿ ಅಂದರೆ ನಿಮ್ಮೊಂದು ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ ನೀವು ಪಡ್ಕೊಳ್ಬೇಕಾರೆ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಏನೆಲ್ಲ ಜಸ್ಟ್ ನಿಮ್ಮೊಂದು ಕ್ಯಾಟಗರಿಯಲ್ಲಿ ಯಾರು ಟಾಪ್ ಯೂಟ್ಯೂಬರ್ ಇದ್ದಾರೆ ನೋಡ್ಬೇಕಂದ್ರೆ ಯಾರು ಬೆಸ್ಟ್ ಯೂಟ್ಯೂಬರ್, ಯಾರು ಫೇಮಸ್ ಆಗಿದ್ದಾರೆ ಯೂಟ್ಯೂಬರ್ ಅಂದರೆ ಈಗ ನಾನು ಟೆಕ್ ಕ್ಯಾಟಗರಿ ಅಂದರೆ ಟೆಕ್ಕಲ್ಲಿ ಯಾರು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದೆ, ಯಾರಿಗೆ ಜಾಸ್ತಿ ಇದೆ, ಯಾರು ಜಾಸ್ತಿ ಫೇಮಸ್ ಆಗಿದ್ದಾರೆ, ಟಾಪ್ ಯೂಟ್ಯೂಬರ್ ಯಾರು, ಟೆಕ್ ರಿಲೇಟೆಡ್ ಟಾಪ್ ಯೂಟ್ಯೂಬರ್ ಯಾರು ಅಂತ ನೀವು ತಿಳ್ಕೊಬೇಕು. ಯಾಕಂದ್ರೆ ನಿಮ್ಮ ಕ್ಯಾಟಗರಿ ಈಗ ಟೆಕ್ ಕ್ಯಾಟಗರಿ ಅಂದರೆ ಟೆಕ್ದಲ್ಲಿ ಒಬ್ಬರು ಇರ್ತಾರೆ, ಗೇಮಿಂಗ್ ಇದ್ರೆ ಗೇಮಿಂಗಲ್ಲಿ ಕೂಡ ಈ ಟೆಕ್ನೋ ಗೇಮಿಂಗ್ ಈ ರೀತಿ ಕೆಲವೊಂದಷ್ಟು ಇರ್ತಾರೆ ಯೂಟ್ಯೂಬರ್ಸ್, ಟಾಪ್ ಯೂಟ್ಯೂಬರ್ಸು. ಅಂಥವ್ರು ನೀವು ಏನು ಮಾಡಬೇಕು, ಈ ರೀತಿ ನಿಮ್ಮ ಕ್ಯಾಟಗರಿ ಕುಕಿಂಗ್ ಇದ್ರೆ ಕುಕಿಂಗ್ ರಿಲೇಟೆಡ್ ಅಂತ ಇರ್ತಾರೆ, ಅವರು ಟಾಪ್ ಕ್ರಿಯೇಟರ್ ಅಂದರೆ ಟಾಪ್ ಯೂಟ್ಯೂಬ್ ಕ್ರಿಯೇಟರ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಬೆಸ್ಟ್ ಯೂಟ್ಯೂಬರ್ ಅಂತ ಗೊತ್ತಿರುತ್ತೆ. ಆದ್ರೆ ಬಟ್ ನೀವು ಏನು ಮಾಡಬೇಕು, ಆ ಒಂದು ಯೂಟ್ಯೂಬರ್ಸ್ನಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬರ್ಸ್ ಒಂದೇ ದಿನದ ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಅದು ಯಾವ ಬರ್ತೀನಿ ಏನಿಲ್ಲ ಜಸ್ಟ್ ಮೊದಲನೇ ಬಂದ್ಬಿಟ್ಟು ನೀವು ಏನು ಮಾಡಬೇಕು, ಇವೆರಡು ಸ್ಟೆಪ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ನೇ ನೀವು ಒಂದು ಲಿಂಕ್ ಕ್ರಿಯೇಟ್ ಮಾಡ್ಕೋ. ಲಿಂಕ್ ಅಪ್ಪ ಅಂದರೆ ಏನಪ್ಪ ಏನೂ ಜಸ್ಟ್ ಏನು ಮಾಡಿ, ನನ್ನೊಂದು ಟೆಲಿಗ್ರಾಮ್ ಇದೆ, ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಟೆಲಿಗ್ರಾಮ್ ಇದೆ. ಆ ಟೆಲಿಗ್ರಾಮಲ್ಲಿ ನಾನು ಒಂದು ಲಿಂಕ್ ಹಾಕಿದ್ದೀನಿ. ಎಕ್ಸಾಂಪಲ್ ಅಮೌಂಟ್ ನಿಮ್ಗೆ ತೋರಿಸ್ಬೇಕಾರೆ ಜಸ್ಟ್ ಒಂದು ಲಿಂಕ್ ಹಾಕಿದ್ದೀನಿ, ನಿಮ್ಗೆ ಈಗ ಜಸ್ಟ್ ಹಾಕಿದ್ದೀನಿ ಲಿಂಕು. ಆ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ಟೆಲಿಗ್ರಾಮ್ನಲ್ಲಿ ಲಿಂಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ. ಏನು ಸ್ವಲ್ಪ ವೇಟ್ ಮಾಡಿ. ಏನಪ್ಪ ಅಂದರೆ ಈಗ ಕಾಣ್ತಾ ಇಲ್ಲ, ಜಸ್ಟ್ ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಮೊದಲೇ ಈ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ಏನಪ್ಪ ಅಂದರೆ ಯಾವುದೋ ಸ್ಪ್ಯಾಮು ಆ ವೆಬ್ಸೈಟ್ ಈ ವೆಬ್ಸೈಟ್ ಲಿಂಕ್ ಅಲ್ಲ, ಇದು ಯೂಟ್ಯೂಬ್ ಲಿಂಕ್. ಜಸ್ಟ್ ಅದನ್ನ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಆ ಲಿಂಕ್ ಕಾಪಿ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಏನು ಮಾಡಿ, ನೋಟ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮದೊಂದು ನೋಟ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ನೋಟ್ ಪ್ಯಾಡ್ ಓಪನ್ ಮಾಡ್ಕೊಂಡ ತಕ್ಷಣ ಆ ಲಿಂಕನ್ನು ಅಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ನೀವು ಏನಾಗುತ್ತೆ, ಇಲ್ಲಿ ನೀವೇನು ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಯೂಟ್ಯೂಬ್ ಓಪನ್ ಆಗುತ್ತೆ, ಯೂಟ್ಯೂಬ್ ಸರ್ಚ್ ಆಪ್ಷನ್ ಓಪನ್ ಆಗುತ್ತೆ. ನೀವು ಏನು ಮಾಡಬೇಕು, ಆ ಲಿಂಕಲ್ಲಿ ನೀವು ಒಂದು ಸ್ವಲ್ಪ ಟ್ರಿಕ್ಸ್ ಮಾಡಬೇಕು. ಏನಪ್ಪ ಟ್ರಿಕ್ಸ್ ಅಂದರೆ ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡಿ. ಈಗ ನಾನು ಹಾಕ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ಏನು ಹೇಳ್ತೀನಿ, ಇಲ್ಲಿ ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕೊಳ್ಳಿ. ಈ ಲಿಂಕ್ ಅದೇ ಲಿಂಕ್ ಸೈಡ್ಗಡೆ ನೀವು ಏನು ಪೇಸ್ಟ್ ಕೊಡೋಕೆ ಹೋಗ್ಬೇಡಿ. ಜಸ್ಟ್ ಆ ಲಿಂಕ್ ಸೈಡ್ಗಡೆ ನೀವೇನು ಮಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕಿ. ಈಗ ನಾನು ಹೇಳ್ತೀನಿ ನೋಡಿ, ಕನ್ನಡ ಟೆಕ್ ಎಡಿಟ್ಸ್. ಓಕೆ, ಈ ರೀತಿ ನಾನು ನನ್ನ ಚಾನಲ್ ನೇಮ್ ಹಾಕಿದ್ದೀನಿ. ಜಸ್ಟ್ ನೀವು ಈ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕಿ. ಜಸ್ಟ್ ನೇಮ್ ಹಾಕಿ ಪೇಸ್ಟ್ ಮಾಡಿಕೊಡಿ. ಜಸ್ಟ್ ಪೇಸ್ಟ್ ಆಗಿದ ತಕ್ಷಣ ನೀವು ಏನು ಮಾಡ್ಕೊಳ್ಬೇಕು, ಜಸ್ಟ್ ಬ್ಯಾಕ್ ಬಂದು ಮತ್ತೆ ವಾಪಸ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಆಗುತ್ತೆ ಅಂತ ನೋಡ್ಕೊಳ್ಬೋದು. ಲಿಂಕು ಜಸ್ಟ್ ಏನು ಮಾಡೋಂಗಿಲ್ಲ, ಈ ಲಿಂಕನ್ನು ನೀವು ಕಾಪಿ ಮಾಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಅಂದರೆ ಯಾಕಪ್ಪ ಅಂದರೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಟ್ವಿಸ್ಟ್ ಇಲ್ಲಿರೋ ನೋಡಿ. ಟ್ವಿಸ್ಟ್ ಏನಪ್ಪ ಅಂದರೆ ಜಸ್ಟ್ ಆ ಲಿಂಕ್ ನೀವು ಹಾಕಿದ್ರೆ ನೇಮಲ್ಲಿ ಏನು ಪೇಸ್ಟ್ ಕೊಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಅದ್ರ ಮೇಲೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನಲ್ಲಿ ಓಪನ್ ಆಗುತ್ತೆ. ಯಾವ ರೀತಿ ಓಪನ್ ಆಗುತ್ತೆ, ಸರ್ಚಿಂಗ್ ಲಿಸ್ಟಲ್ಲಿ ಓಪನ್ ಆಗುತ್ತೆ. ನಿಮ್ಗೆ ಕಾಣಿಸ್ತಾ ಲೈವಲ್ಲೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿಲ್ಲ, ಜಸ್ಟ್ ಆ ಲಿಂಕಲ್ಲಿ ನಾನು ಹಾಕಿದ್ದೀನಿ. ಜಸ್ಟ್ ಸರ್ಚಿಂಗ್ಲೇ ಬರುತ್ತೆ. ಇದರಿಂದ ಏನಾಗುತ್ತೆ, ಯಾವುದೇ ರೀತಿ ಸ್ಪ್ಯಾಮ್ ಆಗೋಲ್ಲ, ಯಾವುದೇ ರೀತಿ ನಿಮಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡೋ ಯಾವುದೊಂದು ಪ್ರಾಬ್ಲಮ್ ಆಗೋಲ್ಲ.
ಅದಕ್ಕೋಸ್ಕರ ಯಾಕಂದ್ರೆ ನೀವು ಯೂಟ್ಯೂಬ್ ಚಾನಲ್ ಸರ್ಚಿಂಗ್ ಲಿಸ್ಟಲ್ಲಿ ಬರುತ್ತೆ, ಆರಾಮಾಗಿ ಮಾಡ್ಕೊಳ್ಳೋದು. ಇದು ಮೊದಲನೇ ಬಂದ್ಬಿಟ್ಟು ಲಿಂಕ್ ಮಾಡ್ಕೊಳ್ಳಿ, ಅಂದರೆ ಲಿಂಕ್ ನೀವು ಕಾಪಿ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮೊದಲನೇ ಸ್ಟೆಪ್ ನಾನು ನಿಮ್ಗೆ ಹೇಳ್ಬೇಕು. ಇದು ಮೊದಲನೇ ಬಂದ್ಬಿಟ್ಟು ಒಂದು ಸ್ವಲ್ಪ ಟ್ರಿಕ್ಸ್ ಇದನ್ನು ಮಾಡ್ಕೋಬೇಕು. ಆದ ನಂತರ ನೀವು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ, ನೀವು ನಿಮ್ಮೊಂದು ಕ್ಯಾಟಗರಿ ಅಂತ ಹೇಳಿದ್ನಲ್ಲ ನನಗೆ, ಈಗ ಯಾವ ಯಾವ ಕ್ಯಾಟಗರಿ ಇದ್ದಾರೆ ಆ ಕ್ಯಾಟಗರಿಯಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಆ ಒಬ್ಬ ಯೂಟ್ಯೂಬರ್ಸ್ ನೀವು ಏನು ಮಾಡ್ಕೋ, ಜಸ್ಟ್ ಅವ್ರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ಗೆ ಬಂದ್ಬಿಟ್ಟು ನನ್ನ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಮನೋಜ್ ಡೇ ಅಂತ ದೊಡ್ಡವರು ಇದ್ದಾರೆ, ಅದರ ಬಟ್ ಅವ್ರು ಹಿಂದಿ ಯೂಟ್ಯೂಬರ್ಸ್. ನಾನು ಕನ್ನಡದಲ್ಲಿ ನಾನೇ ಅನ್ಕೊಂಡಿದ್ದೀನಿ. ಅಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಪಡ್ಕೊಳ್ಳೋದು. ಇನ್ನೊಂದು ಕನ್ನಡ ಟಿಕೆಟ್ಸ್ ಅಂತ ಓಪನ್ ಮಾಡಿ ಜಸ್ಟ್ ನಾನು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಜಸ್ಟ್ ಓಕೆ, ಬೆಳಗ್ಗೆ ಅಪ್ಲೋಡ್ ಮಾಡಿದೆ, ಮಧ್ಯಾಹ್ನ ವಿಡಿಯೋ ಅಪ್ಲೋಡ್ ಮಾಡಿದೆ, ಈ ಒಂದು ವಿಡಿಯೋ ಓಪನ್ ಮಾಡ್ತೀನಿ. ಈ ವಿಡಿಯೋಗೆ ಕಮೆಂಟ್ ಬಂದೆ, ಎಷ್ಟು 25 ಕಮೆಂಟ್ ಬಂದೆ. ಎಕ್ಸಾಂಪಲ್ ಬಂದ್ಬಿಟ್ಟು ನೀವೇನು ನೋಡ್ಕೊ, ಇಲ್ಲೇ ನೋಡಿ, ತುಂಬ ಸಿಂಪಲ್ ನೋಡಿ, ಕಮೆಂಟ್ ಇದೆ. ಆ ಕಮೆಂಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕಮೆಂಟ್ ಓಪನ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಆ ಕಮೆಂಟ್ ಏನು ಯಾರು ಹಾಕಿದ್ರೆ ಅವ್ರಿಗೆ ನೀವು ರಿಪ್ಲೈ ಮಾಡಬೇಕು. ಯಾವ ರೀತಿ, ಜಸ್ಟ್ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರ ಕಮೆಂಟ್ ಬಾಕ್ಸ್ ಯಾರು ಕೂಡ ರಿಪ್ಲೈ ಮಾಡಲ್ಲ, ಅವ್ರ ಕಮೆಂಟ್ ಬಾಕ್ಸಲ್ಲಿ ನೀವೇನು ಮಾಡಬೇಕು, ರಿಪ್ಲೈ ಮಾಡಬೇಕು. ಯಾವ ರೀತಿ ನೋಡ್ಕೊಳ್ಳಿ, ಬ್ರದರ್ ನೋಡ್ಕೊಳ್ಬೋದು. ಜಸ್ಟ್ ನಾನು ಮಾಡ್ತೀನಿ ನೋಡಿ, ಯಾವ ರೀತಿ ಬರೀಬೇಕು. ಬ್ರದರ್ ಮೈ ನೀವು ಚಾನೆಲ್ ನೋಡಿ ಪ್ಲೀಸ್ ಸಪೋರ್ಟ್ ಅಂತ ಹಾಕಿ ತೆಳಗಡೆ ಬಂತು. ಆ ಲಿಂಕ್ ಏನಿಗೆ ನಾವು ಕಾಪಿ ಮಾಡಿದ್ರೆ ಜಸ್ಟ್ ಆ ಲಿಂಕ್ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಯೂಟ್ಯೂಬ್ದವರು ಈ ಏನು ನಾವು ಹಾಕಿದ್ರೆ ಲಿಂಕ್ ಇದು ಸ್ಪ್ಯಾಮ್ ಆಗಲ್ಲ, ಇದು ರಿಮೂವ್ ಆಗಲ್ಲ ಯೂಟ್ಯೂಬ್ನಲ್ಲಿ ರಿಮೂವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಕಿಲ್ಲ, ನಾವು ಅಲ್ಲಿ ಏನಾಗ್ತಾ ಇದೀವಿ, ನಮ್ಮ ಚಾನಲ್ ಲಿಂಕ್ ಆಗ್ತೀವಿ. ಜಸ್ಟ್ ಈ ರೀತಿ ಮಾಡಿ ನೀವು ಏನು ಮಾಡ್ಕೋ, ಶೇರ್ ಮಾಡ್ಕೋ. ನೋಡಿ ಇಷ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈ ರೀತಿ ನೀವು ಶೇರ್ ಮಾಡ್ಕೋ. ಜಸ್ಟ್ ಏನಲ್ಲ, ಅವ್ರು ಏನಾದರೂ ಲಿಂಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ 100% ಕ್ಲಿಕ್ ಮಾಡ್ತಾರೆ. ಯಾಕಂದ್ರೆ ಅವರು ಕೂಡ ನ್ಯೂ ಯೂಟ್ಯೂಬರ್ಸ್, ನೀವು ಕೂಡ ನ್ಯೂ ಯೂಟ್ಯೂಬರ್ಸ್. ಜಸ್ಟ್ ಅವ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ಬರುತ್ತೆ. ಅವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು. ಇದ್ರ ಮೂಲಕ ನೀವು ಆರಾಮಾಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಕಂಪ್ಲೀಟ್ ಮಾಡ್ಕೊಳ್ಬೋದು ಒಂದೇ ದಿನದಲ್ಲಿ ಆರಾಮಾಗಿ. ಒಂದು ದಿನಕ್ಕೆ ಒಂದು 20-30 ಜನಕ್ಕೆ ನೀವು ಕಮೆಂಟ್ ಮಾಡಲ್ಲ, ರಿಪ್ಲೈ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡಿದ್ರೆ ನಿಮಗೆ ಆರಾಮಾಗಿ ಸಬ್ಸ್ಕ್ರೈಬರ್ಸ್ ಬರುತ್ತೆ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಯಾವ ರೀತಿ ಅಪ್ಪ ಹೇಳ್ಬೇಕಾರೆ, ಈ ಸೋಷಿಯಲ್ ಮೀಡಿಯಾ ಪವರ್, ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ಪು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಹೇಳ್ಬೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಪ್ಪ ಅಂದರೆ, ಈಗ ಅಲ್ಲೇ ನೀವು ಲಿಂಕ್ ಕಾಪಿ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂದರೆ, ಏನೂ ಜಸ್ಟ್ ಬಂದ್ಬಿಟ್ಟು ಈಗ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನೀವು ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ನೋಡಬೇಕು, ನಿಮ್ಮದು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ. ಈಗ ಅಲ್ಲಿ ಹೇಳಿದ್ದೀನಿ ನಾನು, ಆ ಕ್ಯಾಟಗರಿಯಲ್ಲಿ ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರದ್ದೇ ಆದಂಥ ಒಂದು ಸೋಷಲ್ ಪೇಜಲ್ಲಿ ಅವ್ರದ್ದು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಇರುತ್ತೆ. ಆ ಪೇಜ್ಗೆ ಹೋಗಿ ಬಂದುಬಿಟ್ಟು ನೀವು ಮಾಡಬೇಕು. ಈಗ ನಮ್ಮ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ಮನೋಜ್ ಡೇ. ಓಕೆ, ನಮ್ಮ ಮನೋಜ್ ಡೇ ಅಂತ ಸರ್ಚ್ ಮಾಡ್ತೀನಿ. ನೋಡ್ಕೆ ಮನೋಜ್ ಡೇ. ಓಕೆ, ಮನೋಜ್ ಡೇ ಅಂತ ಸರ್ಚ್ ಮಾಡಿ ಮನೋಜ್ ಡೇ ಪ್ರೊಫೈಲ್ ಓಪನ್ ಮಾಡ್ತೀನಿ. ನೋಡಿ ನಾನು ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಓಕೆ, ಇವರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಇವರು ಹಿಂದಿ ಯೂಟ್ಯೂಬರ್ಸ್ ಬಿಡಿ, ಇವರು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಜಸ್ಟ್ ಈ 1 ಮಿಲಿಯನ್ ಏನು ಫಾಲೋವರ್ಸ್ ಇದ್ದಾರಲ್ಲ, ಇವರೆಲ್ಲ ಕೂಡ ಯೂಟ್ಯೂಬರ್ಸ್. ತುಂಬ ಜನ ಯೂಟ್ಯೂಬರ್ಸ್ ಇರ್ತಾರೆ ಇದರಲ್ಲಿ. ಇವರೆಲ್ಲ ಕೂಡ ಟೆಕ್ ಯೂಟ್ಯೂಬರ್ಸ್, ಎಲ್ಲರೂ ಟೆಕ್ ರಿಲೇಟೆಡ್, ಟೆಕ್ ಇಷ್ಟಪಟ್ಟು ಇವ್ರನ್ನು ಫಾಲೋ ಮಾಡಿದ್ದಾರೆ. ಈ ಎಕ್ಸಾಂಪಲ್ ಬಂದ್ಬಿಟ್ಟು ಅವ್ರು ಬಿಡಿ, ನಾನೇ ಕನ್ನಡದಲ್ಲಿ ನೋಡಿ. ಈಗ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಎಷ್ಟಿದೆ, 1400 ಫಾಲೋವರ್ಸ್ ಇದೆ. ಇನ್ನೂ ಯಾರು ಫಾಲೋ ಮಾಡ್ಕೊಂಡು ಬೇಗ ಫಾಲೋ ಮಾಡ್ಕೊಳ್ಳಿ ಪ್ಲೀಸ್, ಬೇಗ ನೋಡ್ಕೊಬೋದು. 1400 ಫಾಲೋವರ್ಸ್ ಇದೆ. ಈ 1400 ಮಿನಿಮಮ್ ಬಂದ್ಬಿಟ್ಟು ಒಂದು 1,000 ಜನರೇ ಎಲ್ಲ ಯೂಟ್ಯೂಬರ್ಸ್ ಇರ್ತಾರೆ. ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ, ಅದು ಟೆಕ್ ರಿಲೇಟೆಡ್ ಆದಂಥ ಯೂಟ್ಯೂಬರ್ಸ್ ಇರ್ತಾರೆ. ಅವರು ನಾನು ಫಾಲೋ ಮಾಡ್ತಾರೆ. ಏನು ಮಾಡ್ಬೇಕು, ನೀವು ಜಸ್ಟ್ ಇಲ್ಲೇ ನೋಡಿ, ತುಂಬ ಸಿಂಪಲು. ಈ ಫೇಸ್ಬುಕ್ಕಲ್ಲಿ ಕೂಡ ಅಷ್ಟೇ, ವಾಟ್ಸಪ್ಪಲ್ಲಿ ಕೂಡ ಇಷ್ಟೇ. ನಿಮಗೆ ಯಾರ್ಯಾರು ಇಂಟ್ರೆಸ್ಟ್ ಅವ್ರ ಸಲ ನೀವು ಶೇರ್ ಮಾಡ್ಕೋ. ಏನಲ್ಲ, ಜಸ್ಟ್ ಇಲ್ಲಿ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿ. ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಫಾಲೋವರ್ಸ್ ಅನ್ನೋದು ಲಿಸ್ಟ್ ಓಪನ್ ಆಗುತ್ತೆ. ಇವರೆಲ್ಲರೂ ಕೂಡ ಯೂಟ್ಯೂಬರ್ಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಇದಂತ ಇವರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ಯೂಟ್ಯೂಬರ್ಸ್. ಇವ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್. ನೀವು ಏನು ಮಾಡಬೇಕು, ಜಸ್ಟು ನೀವು ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಆಗಲಿ, ಯಾವುದೇ ಕ್ಯಾಟಗರಿಯಲ್ಲಿ ಅವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವ್ರದ್ದೇ ಒಂದು ಸೋಷಿಯಲ್ ಮೀಡಿಯಾ ಫಾಲೋವರ್ಸಲ್ಲಿ ಓಪನ್ ಮಾಡಿ ನೀವು ಏನು ಮಾಡಬೇಕು, ಜಸ್ಟ್ ಅವ್ರಿಗೆ ಮೆಸೇಜ್ ಮಾಡಬೇಕು. ಮೆಸೇಜ್ ಯಾವ ರೀತಿ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಬಂದ್ಬಿಟ್ಟು ಇಲ್ಲೆಲ್ಲ ನಾನು ಮಾಡಿದ್ದೀನಿ. ಈಗ ಅಲ್ಲಿ ಅವರು ನಾನು ಕೂಡ ಮಾಡಿದ್ದಾರೆ. ಜಸ್ಟ್ ಯಾವ ರೀತಿ ಅಂದರೆ, ಈಗ ನಮ್ಮದು ಇವ್ರಿಗೆ ಪ್ರೊಫೈಲ್ ಓಪನ್ ಮಾಡ್ತೀನಿ. ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಮೆಸೇಜ್ ಫೈಲಲ್ಲಿ ಓಪನ್ ಮಾಡ್ತೀನಿ. ಮೆಸೇಜ್ ಫೈಲ್ ನೀವು ಕೂಡ ಹಿಂಗೆ ಸೇಮ್ ಮೆಸೇಜ್ ಫೈಲಲ್ಲಿ ಓಪನ್ ಮಾಡಿ. ಅವರು ನನಗೆ ಇದನ್ನ ಹಾಕಿದ್ದಾರೆ ಬಿಡಿ. ಅದರ ನಂತರ ಬಂದ್ಬಿಟ್ಟು ನೀವು ಏನು ಮಾಡ್ಬೋದು, ಇಲ್ಲಿ ಏನಂತ ಟೈಪ್ ಮಾಡಿ ನೋಡಿ, ಬ್ರದರ್ ನೋಡ್ಕೊಳ್ಬೋದು. ಬ್ರದರ್ ಮೈ ನ್ಯೂ ಚಾನೆಲ್, ಸೇಮ್ ಚಾನೆಲ್ ಪ್ಲೀಸ್ ಸಪೋರ್ಟ್ ಅಂತ ಹಾಕಿ ಏನು ಮಾಡಬೇಕು, ಜಸ್ಟ್ ಆ ಲಿಂಕ್ ಏನು ನೀವು ಹಾಕಿದ್ರಲ್ಲ, ನಾ ಫಸ್ಟ್ ಆ ಲಿಂಕ್ ಏನು ಮಾಡಿದ್ರಲ್ಲ ನೀವು, ಜಸ್ಟ್
ಆ ಲಿಂಕ್ ಮೇಲೆ ನೀವು ಜಸ್ಟ್ ಅದನ್ನು ಸ್ಕ್ಯಾನ್ ಮಾಡ್ಕೋ. ಈ ರೀತಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಅವರು ಕೂಡ ನೀವು ಯೂಟ್ಯೂಬರ್ಸ್, ನೀವು ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು, ನೀವು ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ನೀವು ಒಂದು ದಿನದಲ್ಲಿ ಆಗಲಿಲ್ಲ ಅಂದರೆ 2 ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೋದು. 2 ದಿನ ಆಗಲಿಲ್ಲ ಒಂದು 15 ದಿನ ಆಗುತ್ತಲ್ಲ, 15 ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಲ್ಲ. ದಿನಕ್ಕೆ 100 ಜನ, ಒಂದು 50 ಜನ ಸ್ಕ್ಯಾನ್ ಮಾಡೋಕ್ಕಾಗುತ್ತಲ್ಲ, ಸಾಕು. ಆರಾಮಾಗಿ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದು ಸೆಕೆಂಡ್ ಸ್ಟೆಪ್. ಇದು ಯೂಸ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ನಾನು ಈಗ ಮುಂದೆ ಹೋಗ್ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಬದಲು ಈ ರೀತಿ ಕಳಿಸಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅನ್ಬೋದು. ಸಬ್ಸ್ಕ್ರೈಬ್ ಮಾಡ್ತಾರೆ, 100% ಮಾಡ್ತಾರೆ. ಆಗ ಬಿಟ್ಟು ಇದರಿಂದ ಏನು ಬೆನಿಫಿಟ್ಸ್ ಅಪ್ಪ ಹೇಳ್ಬೇಕಾರೆ, ನಿಮ್ಮ ಕ್ಯಾಟಗರಿ ಅಂದರೆ ಈಗ ನಾನು ಟೆಕ್ ಕ್ಯಾಟಗರಿ ಮಾತ್ರ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅವರು ರಿಯಲ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾರೆ. ಆದರೆ ಬಟ್ ಎಲ್ಲರಿಗೂ ಲಿಂಕ್ ಶೇರ್ ಮಾಡಿ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಆದರೆ ಬಟ್ ಅವ್ರಿಗೆ ನಮ್ಮ ವಿಡಿಯೋ ನೋಡಲ್ಲ, ನಮ್ಮ ಕ್ಯಾಟಗರಿ ವಿಡಿಯೋ ನೋಡಲ್ಲ. ಈಗ ನಾನು ಟೆಕ್ ರಿಲೇಟೆಡ್ ವಿಡಿಯೋ ಹಾಕ್ತೀನಿ, ಬೇರೆ ಕ್ಯಾಟಗರಿ ವಿಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ? ಅದಕ್ಕೋಸ್ಕರ ಏನು ಮಾಡಿ, ನಿಮ್ಮ ಕ್ಯಾಟಗರಿ ಸಬ್ಸ್ಕ್ರೈಬರ್ಸ್ನು ಈಸಿಯಾಗಿ ಪಡ್ಕೊಳ್ಬೋದು. ಈ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಪಡ್ಕೊಳ್ಬೋದು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವತ್ತು ನಮಸ್ತೆ. ಇವತ್ತು ಮುಂಚೆ ಪ್ರತಿಯೊಬ್ಬ ಕ್ಯಾಟಗರಿ ಸ್ಪ್ಯಾಮರ್ಸ್ ಎಲ್ಲರಿಗೆ ಅನಿಸ್ತಿರ್ಬೋದು. ಈ ಒಂದು ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ, ನಾನು ದಯವಿಟ್ಟು ಏನೂ ಕೇಳಲ್ಲ, ಜಸ್ಟ್ ಒಂದು ಲೈಕ್ ಮಾಡ್ಕೊಂಡು ಪ್ರೀತಿಯಿಂದ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದ್ರ ಜೊತೆ ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಯಾರು ಕೂಡ ಬೇಜಾರಾಗೋಗ್ಬಿಟ್ಟು ದಯವಿಟ್ಟು ಟೈಮ್ ಸಿಕ್ಕಾಗ ಎಲ್ಲರೂ ಕೂಡ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿದೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಟಗರಿ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೈ ನನ್ನ ಮಾತು.